ನಮಸ್ಕಾರ ವೀಕ್ಷಕರೇ, ಎಸ್ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇದೇ ಜೂನ್ ತಿಂಗಳಲ್ಲಿ ನಡೆಯುವಂತಹ ಗುರುಪುಷ್ಯ ಯೋಗದಿಂದ ಈ ರಾಶಿಯವರಿಗೆ ಅದೃಷ್ಟದ ಫಲ ಸಿಗೋದು ಗ್ಯಾರಂಟಿ. ಗುರುಪುಷ್ಯ ಯೋಗ ಅನ್ನುವಂಥದ್ದೊಂದು ಮಹಾಯೋಗ. ಮನುಷ್ಯನಿಗೆ ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಕುಟುಂಬ, ಸುಖ, ಶಾಂತಿ, ನೆಮ್ಮದಿಯನ್ನು ಪಡೆಯುವಂತಹ ಪರ್ವಕಾಲವಾಗಿರುತ್ತದೆ ಇದೊಂದು ಗುರುಪುಷ್ಯ ಯೋಗ. ಜೂನ್ ತಿಂಗಳಿನಲ್ಲಿ 18/6/2026 ಸುಮಾರು 61 ದಿನಗಳ ಕಾಲ ಗುರುಪುಷ್ಯ ಯೋಗ ಶುರುವಾಗಲಿದೆ. ಗುರುವಾರದ ದಿನದಿಂದ ದ್ವಾದಶ ಫಲದ ರಾಶಿಗಳ ಮೇಲೆ ಅದೃಷ್ಟ ಫಲ ಸಿಗುತ್ತೆ ಈ ಗುರುಪುಷ್ಯ ಯೋಗದಿಂದ. ವಿಶೇಷವಾಗಿ ವಿವಾಹ ಕಾರ್ಯಗಳಲ್ಲಿ, ಗೃಹ ಪ್ರವೇಶದಂತ ಕಾರ್ಯಗಳಲ್ಲಿ, ಜಮೀನು, ಕಟ್ಟಡ, ನಿವೇಶನ ಖರೀದಿ ಯೋಗಗಳು ಕೂಡಿ ಬರುತ್ತದೆ ಕೆಲವೊಂದು ರಾಶಿಯವರಿಗೆ. ಮತ್ತು ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಗೆಲುವು ಸಿಗುತ್ತೆ ಈ ಗುರುಪುಷ್ಯ ಯೋಗದ ಅದೃಷ್ಟ ಪಡೆಯುವಂತಹ ರಾಶಿಗಳಿಗೆ. ಗುರುಪುಷ್ಯ ಯೋಗ ಎಂದರೆ ಪುಷ್ಯ ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಮಾಡುತ್ತಿದ್ದರೆ ಅದನ್ನು ಗುರುಪುಷ್ಯ ಯೋಗ ಅಂತ ಹೇಳ್ತೀವಿ. ಪುಷ್ಯ ನಕ್ಷತ್ರದಲ್ಲಿ ಗುರುಗ್ರಹ ಸಂಚಾರ ಮಾಡಿದ್ರೆ ಗುರುಪುಷ್ಯ ಯೋಗ. ಸತತ 61 ದಿನಗಳ ಕಾಲ ಗುರುವು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ. 18/6/2026 19/8/2026 ತನಕ ಗುರುವಿನ ಸಂಚಾರ ಇದೊಂದು ಮಹಾ ಅದೃಷ್ಟದ ಯೋಗ ಕೂಡಿ ಬರುವಂತಹ ಸಮಯ. ನೋಡಿ, ಗುರುವು ಧರ್ಮಕಾರಕನಾಗಿದ್ದರೆ, ಪುಷ್ಯ ನಕ್ಷತ್ರ ಕರ್ಮಕಾರಕವಾಗಿದ್ದರೆ, ಈ ಧರ್ಮ ಮತ್ತು ಕರ್ಮಗಳ ಪ್ರಭಾವದಲ್ಲಿ ಈ ರಾಶಿಗಳು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅದೃಷ್ಟ ಪಡೀತವೆ ಅಂತ ಹೇಳಬಹುದು. ಇನ್ನು ಗುರುಗಳಿಗೆ, ವಿದ್ಯಾರ್ಥಿಗಳಿಗೆ, ಮಠಾಧೀಶರಿಗೆ, ಶಿಕ್ಷಕರಿಗೆ ಹಾಗೂ ಆಧ್ಯಾತ್ಮಿಕ ಧರ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಂತಹ ವ್ಯಕ್ತಿಗಳಿಗೂ ಕೂಡ ಇದೊಂದು ಪರ್ವಕಾಲವಾಗಿರುತ್ತದೆ ಗುರುಪುಷ್ಯ ಯೋಗ. ಈ ಗುರುಪುಷ್ಯ ಯೋಗದಿಂದ 12 ರಾಶಿಯವರಿಗೂ ಕೂಡ ಮಹಾಶುಭ ಫಲ ಬರುವಂತಹ ಲಕ್ಷಣ ಇರ್ತದೆ. ಅದರಲ್ಲಿ ಅದೃಷ್ಟದ ಫಲ ಬರುವಂತಹ ಮೊದಲನೇ ರಾಶಿ ತುಲಾ ರಾಶಿಯಾಗಿರುತ್ತದೆ. ಈ ತುಲಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರುಪುಷ್ಯ ಯೋಗ ಸಂಚಾರವಾಗ್ತಾ ಇರ್ತದೆ. 10ನೇ ಮನೆಯಲ್ಲಿ ಗುರುವಿನ ಸಂಚಾರವಾಗ್ತದೆ ತುಲಾ ರಾಶಿಯವರಿಗೆ. ಏನು ಗುರುಪುಷ್ಯ ಯೋಗದಿಂದ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ವ್ಯಾಪಾರ ವಹಿವಾಟಿನಲ್ಲಿ ಲಾಭವಿದೆ, ಮದುವೆ ಯೋಗ ಕೂಡಿ ಬರ್ತದೆ. ಇನ್ನು ಈ ತುಲಾ ರಾಶಿಯವರಿಗೆ ಶನಿವಾರದ ದಿನ ಹನುಮಂತನ ದರ್ಶನ ಮಾಡಿದರೆ ಇಂಥ ಸಮಯದಲ್ಲಿ ಅದೃಷ್ಟ ಬರೋದು ಗ್ಯಾರಂಟಿ. ಇನ್ನು 2ನೇ ರಾಶಿ ಯಾವುದು? ಗುರುಪುಷ್ಯ ಯೋಗದ ಲಾಭ ಪಡೆಯುತ್ತಿರುವಂತಹ 2ನೇ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುಪುಷ್ಯ ಯೋಗ ನಡೀತಾ ಇದೆ, ಭಾಗ್ಯಸ್ಥಾನದಲ್ಲಿ. 3 ತಿಂಗಳ ಒಳಗೆ ಆಕಸ್ಮಿಕ ಧನಲಾಭ ಆಗೋದು ಗ್ಯಾರಂಟಿ. ವೃಶ್ಚಿಕ ರಾಶಿಯವರಿಗೆ ಉನ್ನತ ಹುದ್ದೆ ಲಭಿಸುತ್ತೆ. ಹೊಸ ಕಟ್ಟಡ ಕೆಲಸ ಕಾರ್ಯಗಳಲ್ಲಿ, ನಿರ್ಮಾಣ ಕಾರ್ಯಗಳಲ್ಲಿ ನೀವು ತೊಡಗ್ತೀರಾ. ವಾಹನ ಖರೀದಿ ಯೋಗ ಕೂಡಿ ಬರುತ್ತೆ. ಮತ್ತು ಹೆಚ್ಚಾಗಿ ಧರ್ಮ ಕೆಲಸ ಕಾರ್ಯಗಳಲ್ಲಿ, ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಅಥವಾ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗ್ತೀರಾ. ವೃಶ್ಚಿಕ ರಾಶಿಯವರು ಈ 3 ತಿಂಗಳ ಒಳಭಾಗದಲ್ಲಿ ಗುರುವಿನ ದರ್ಶನ ಮಾಡಿ, ಅನ್ನ ಸಂತರ್ಪಣೆ ಮಾಡಿ, ಅನ್ನದಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಗುರುಪುಷ್ಯ ಯೋಗ ಪಡಿತಿರುವಂತಹ 3ನೇ ರಾಶಿ ಧನಸ್ಸು ರಾಶಿ. 8ನೇ ಮನೆಯಲ್ಲಿ, ಅಷ್ಟಮದ ಮನೆಯಲ್ಲಿ ಗುರುಪುಷ್ಯ ಯೋಗ ಇದೆ. ಇವರಿಗೆ ಶತ್ರುಗಳ ಕಾಡಾಟದಿಂದ ಮುಕ್ತರಾಗ್ತೀರಾ. ಧನಸ್ಸು ರಾಶಿಯವರು ಸ್ಥಿರ ಆಸ್ತಿಗಳನ್ನು ನೀವು ಪಡ್ಕೊಂತೀರಾ ಮತ್ತು ಮಾಡ್ತೀರಾ. ಅವಮಾನಗಳಿಗೆ ಮುಕ್ತರಾಗ್ತೀರಾ. ಅವಮಾನಗಳಿಂದ ಮುಕ್ತರಾಗ್ತೀರಾ. ಶನಿವಾರದ ದಿನ ಎಳ್ಳೆಣ್ಣೆಯನ್ನು ಶನಿ ದೇವರಿಗೆ ಅರ್ಪಿಸಿದರೆ ನಿಮಗೆ ಇದರ ಪ್ರಯೋಗ ಇನ್ನೂ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಗುರುಪುಷ್ಯದ ಯೋಗ 7ನೇ ಮನೆಯಲ್ಲಿ, ಅಂದ್ರೆ ಸಪ್ತಮದಲ್ಲಿ ಗುರುಪುಷ್ಯ ಯೋಗ ನಡೀತಾ ಇರ್ತದೆ. ಮಕರ ರಾಶಿಯವರಿಗೆ ಪಾಲುದಾರಿಕೆಯಲ್ಲಿ ನೀವು ಲಾಭ ಗಳಿಸ್ತೀರಾ. ಇನ್ನು ಹೂಡಿಕೆಗಳಲ್ಲಿ ಲಾಭ ಗಳಿಸ್ತೀರಾ. ವಿವಾಹ ಯೋಗ ಕೂಡ ನಿಮಗೂ ಕೂಡಿ ಬರುತ್ತೆ. ಹೆಚ್ಚಾಗಿ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಮಕರ ರಾಶಿಯವರಿಗೆ ಈ 2-3 ಮಂತ್ಸ್ ಅಲ್ಲಿ. ಮತ್ತೆ ಸ್ಥಳ ಬದಲಾವಣೆ ಹೆಚ್ಚಾಗ್ತದೆ. ನೀವೇನಾದ್ರೂ ಪ್ರಮೋಷನ್ ತಗೊಂಡು ಟ್ರಾನ್ಸ್ಫರ್ ಆಗಬೇಕು ಅಂದ್ರೂ ಕೂಡ ಆ ಯೋಗ ಕೂಡಿ ಬರ್ತದೆ ಈ ಮಕರ ರಾಶಿಯವರಿಗೆ. ನೀವು ಕೂಡ ಗುರುಗಳಿಗೆ ವಸ್ತ್ರದಾನ ಮಾಡೋದು ಒಳ್ಳೆಯದು. ಸಾಧು ಸಂತರಿಗೆ, ನಿರಾಶ್ರಿತರಿಗೆ ಅನ್ನದಾನ ಮಾಡೋದು ಒಳ್ಳೆಯದು ಮಕರ ರಾಶಿಯವರು. ಹಾಗೂ ಕುಂಭರಾಶಿಯವರಿಗೆ ಕೂಡ ಇದರ ಲಾಭ ಇದೆ, ಗುರುಪುಷ್ಯ ಯೋಗದ ಲಾಭ. 6ನೇ ಮನೆಯಲ್ಲಿ ಕುಂಭರಾಶಿಯವರಿಗೆ ಗುರುಪುಷ್ಯ ಯೋಗ ನಡೀತಾ ಇರ್ತದೆ. ಆರೋಗ್ಯದ ಬಾಧೆಗೆ ಪರಿಹಾರ ಸಿಗುತ್ತೆ. ಆರೋಗ್ಯದ ಸಮಸ್ಯೆ ವರ್ಷಾನುಗಟ್ಟಲೆಯಿಂದ ಕಾಡ್ತಾ ಇದ್ರೆ ಅದಕ್ಕೆ ಪರಿಹಾರ ಸಿಗೋದು ಗ್ಯಾರಂಟಿ ಕುಂಭರಾಶಿಯವರಿಗೆ. ಮತ್ತು ಸಾಲ ಬಾಧೆಯಿಂದ ಮುಕ್ತರಾಗ್ತೀರಾ. ಸಾಲ ಸೋಲದಿಂದ ತೊಂದರೆ ಇದ್ರೂ ಮುಕ್ತರಾಗ್ತೀರಾ. ವಿದೇಶ ಪ್ರಯಾಣ ಯೋಗ ಇದೆ ಗುರುಪುಷ್ಯ ಯೋಗದಿಂದ. ಹೆಂಡತಿ ಮಕ್ಕಳ ಜೊತೆ ಇದ್ದಂತಹ ಮನಸ್ತಾಪ, ಬಂಧು ಬಾಂಧವರ ಜೊತೆ ಇದ್ದಂತಹ ಮನಸ್ತಾಪ ಕೂಡ ಗುರುಪುಷ್ಯ ಯೋಗದಿಂದ ಪರಿಹಾರ ಸಿಗುತ್ತೆ.
ಕುಂಭರಾಶಿಯವರಿಗೆ. ಇನ್ನು 6ನೇ ರಾಶಿ ಮೀನರಾಶಿ. ಗುರುಪುಷ್ಯ ಯೋಗದ ಮೀನರಾಶಿ 5ನೇ ಮನೆಯಲ್ಲಿ ಗುರುಪುಷ್ಯ ಯೋಗ ನಡೀತಾ ಇದೆ. ಮೀನರಾಶಿಯವರಿಗೆ ಶುಭ ಕಾರ್ಯಗಳು ನಡೀತದೆ. ವಿಶೇಷವಾಗಿ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಭೂಮಿ ಖರೀದಿ ಯೋಗ ಇದೆ, ವಾಹನ ಖರೀದಿ ಯೋಗ ಇದೆ. ಸಂತಾನದ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಮೀನರಾಶಿಯವರಿಗೆ ಗುರುಪುಷ್ಯದ ಯೋಗದಿಂದ. ಈ ಗುರುಪುಷ್ಯ ಯೋಗ ಒಂದು ಮಹಾಪರ್ವಕಾಲವಾಗಿರುತ್ತದೆ. ಇದರ ಅದೃಷ್ಟ ಪಡೆಯುವಂತಹ ರಾಶಿಗಳು ದೈವ ದೇವಸ್ಥಾನದ ಪೂಜೆ ಪುನಸ್ಕಾರಗಳ ಮುಖಾಂತರ ಹೋದ್ರೆ ಇನ್ನೂ ಹೆಚ್ಚಾಗಿ ಇದರ ಲಾಭ ನೀವು ಪಡ್ಕೊಂಡು ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಮಾಡ್ಕೊಂತೀರಾ. ವ್ಯಾಪಾರ, ವ್ಯವಹಾರ, ಕೆಲಸ, ಕಾರ್ಯ, ಹಣಕಾಸಿನಲ್ಲಿ ಒಳ್ಳೆಯ ಪರಿಹಾರ ಸಿಗುವಂತಹ ಸಮಯ. ಸಾತ್ವಿಕವಾಗಿ ಬದುಕಿ. ಹಾಗೆ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಹಾಗೆ ಗ್ರಹಗತಿಗಳ ಬಗ್ಗೆ ವಿಶೇಷ ಪರಿಹಾರ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಸರಳವಾದಂತಹ ಪರಿಹಾರ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.